ವೀಕ್ಷಕರೇ ನಮಸ್ಕಾರ. ಬಾಸ್ ಟಿವಿಗೆ ಸ್ವಾಗತ. ಈ ಜೀವನ ಅನ್ನೋದು ತುಂಬಾನೇ ಅನ್ಸರ್ಟೈನ್. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಒಂದು ಅವ್ಯಕ್ತ ಭಯ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಕೆಲವರು ಅದನ್ನ ಸ್ಟ್ರಾಂಗ್ ಆಗಿ ರಿಸೀವ್ ಮಾಡಿದ್ರೆ ಇನ್ ಕೆಲವರು ತುಂಬಾನೇ ಕುಗ್ಗಿ ಹೋಗ್ತಾರೆ. ಹಾಗಿದ್ರೆ ಈ ಭಯ ಅನ್ನೋದು ಅಥವಾ ಇನ್ಸೆಕ್ಯೂರಿಟಿ ಅನ್ನೋದು ಯಾವ್ಯಾವ ರಾಶಿ ಮೇಲೆ ಯಾವ್ಯಾವ ರೀತಿ ಪ್ರಭಾವ ಬೀರುತ್ತೆ, ಇವೆಲ್ಲವನ್ನ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಶ್ರೀಯುತ ಮಹಾಬಲಮೂರ್ತಿ ಕೊಡ್ಲೇಕೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನಾಗ್ಲೇ ಹೇಳ್ದಾಗೆ ಈ ಇನ್ಸೆಕ್ಯೂರಿಟಿ ಅನ್ನೋದು ತುಂಬಾ ಜನಕ್ಕೆ ಕಾಡ್ತಾ ಇರುತ್ತೆ ಗುರುಜಿ. ಸೊ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯವರ ಗುಣಧರ್ಮ ಲಕ್ಷಣ ಯಾವ ರೀತಿಯಾಗಿರುತ್ತೆ? ಅದೇ ತಾವು ಹೇಳಿದ ಹಾಗೆ ಭಯದ ಸ್ವರೂಪ ಅದು ನಾನಾ ರೀತಿಯಲ್ಲಿದೆ. ಒಂದು ಶತ್ರು ಭಯ, ಅದು ಎಲ್ಲರಿಗೂ ಇರುವಂಥದ್ದು. ಈಗ ಮೇಷರಾಶಿಯವರಿಗೆ ಅಂತಲ್ಲ, ಅಥವಾ ವೃಷಭ ರಾಶಿಯವರಿಗೆ ಅಂತಲ್ಲ, ಇಡೀ ಪ್ರಾಣಿ ಪ್ರಪಂಚಕ್ಕೆ ನೋಡಿ, ಒಂದು ಸಣ್ಣ ಜಿರಳೆ ಆದರೂ ಕೂಡ ಏನು ಮಾಡುತ್ತೆ, ಹತ್ತಿರ ಬಂದರೆ ಹೆದರುತ್ತೆ. ಅದು ಇನ್ನು ಸಾಧ್ಯ ಇಲ್ಲ ಅಂದಾಗ ಅದರದ ಪ್ರಮಾಣದಲ್ಲಿ ಅದೇ ಒಂದು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಆಹಾರ ನಿದ್ರಾ ಭಯಮೈಥುನಂಚ. ಈಗ ಪ್ರಾಣಿಗಳು ಎಲ್ಲವೂ ಭಯಕ್ಕೆ ಅವು ಸಿಕ್ಕಿ ಬಿದ್ದಿದ್ರು ಕೂಡ ಮನುಷ್ಯನು ಪ್ರಾಣಿಯಾಗಿ ಇವೆಲ್ಲ ಇದೆ. ಆಹಾರದ ಬಗೆಗಾಗಿ ಇವನ ಹೋರಾಟ ಇದೆ, ಭಯದ ಕುರಿತಾಗಿ ಏನೋ ಒಂದು ರಕ್ಷಣೆ ಬೇಕು ಅನ್ನುವಂಥದ್ದಕ್ಕೆ ಇವನಿದೆ. ಹಾಗಾಗಿ ನಿದ್ದೆಯನ್ನು ಮಾಡಬೇಕು. ಆ ನಿದ್ದೆ ಎಲ್ಲರಿಗೂ ಸರಿ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ಮೈಥುನ ಅಂದರೆ ಏನು, ನಮ್ಮ ಒಂದು ಜನರೇಷನನ್ನು ಮುಂದೆ ಸಾಗಿಸ್ಕೊಂಡು ಹೋಗುವಂಥ ರಿಪ್ರೊಡಕ್ಷನ್. ಅಂದರೆ ನಮ್ಮ ಮಕ್ಕಳನ್ನು ನಾವು, ಯಾಕೆಂದರೆ ನಮ್ಮದು ಕಾಲ ಮುಗದ ಹಾಗೆ ಆ ಮುಂದಿನ ಜನರೇಷನ್ ತುಂಬಿಕೊಳ್ಬೇಕಲ್ಲ, ಅದು ನಮ್ಮ ಮಕ್ಕಳು, ಅವ್ರನ್ನ ನಮ್ಮ ಮೊಮ್ಮಕ್ಕಳು, ಈ ರೀತಿಯಲ್ಲಿ. ಹಾಗಾಗಿ ಪ್ರಾಣಿಗಳು ಎಲ್ಲವರಲ್ಲೂ ಇದು ಇದ್ದೇ ಇದೆ. ಹಾಗಾದರೆ ಮನುಷ್ಯನ ತೊಂದರೆ ಎಲ್ಲಿ ಬರುತ್ತೆ? ಅವನ ಮಿದುಳು ವಿಚಿತ್ರವಾದ ರೀತಿಯಲ್ಲಿ ಅದು ವಿಕಸನ ಹೊಂದಿದೆ. ಎಷ್ಟು ವಿಕಸನ ಹೊಂದಿದೆ ಅಂತಂದರೆ, ಪ್ರಾಣಿಗಳಿಗೆ ಒಂದು ನಾಣ್ಯಕ್ಕೆ ಎರಡು ಮುಖ ಇದೆ ಅನ್ನುವಂಥದ್ದು ಅವರ ವಿವೇಚನೆಗೆ ಬರೋದಿಲ್ಲ. ಅವು ಹೇಗೋ ಒಂದು ರೀತಿಯಲ್ಲಿ ಒಂದು ಘಟನೆಯಲ್ಲಿ ಇರ್ತಾರೆ, ಆಹಾರಕ್ಕಾಗಿ ಹೋಗ್ತಾರೆ, ಭಯದಿಂದಾಗಿ ಅಟ್ಯಾಕ್ ಮಾಡ್ತವೆ, ಒಂದು ನಿದ್ದೆಯ ಸಂದರ್ಭದಲ್ಲಿ ನಿದ್ದೆ ಮಾಡ್ತವೆ, ಆ ಒಂದು ರಿಪ್ರೊಡಕ್ಷನ್ ಸಂದರ್ಭದಲ್ಲಿ ಅದಕ್ಕನುಸಾರವಾಗಿ ಅದರ ಒಂದು ಆ ಉದ್ರೇಕ ಏನಿದೆ ಅದನ್ನು. ಹಾಗಾದರೆ ಮನುಷ್ಯ ಎಲ್ಲಿ? ಈ ಎಲ್ಲದರಲ್ಲಿಯೂ ಮನುಷ್ಯನಾಗಿರಲಿಕ್ಕೆ ಬಯಸ್ತಾನೆ. ಈ ಎಲ್ಲ ಅಂಶಗಳನ್ನು ಆತ ಕಂಟ್ರೋಲ್ ಮಾಡಿಕೊಡ್ತಾ ತನ್ನ ಎದುರಿನ ಸಂದರ್ಭವನ್ನು ಕಂಟ್ರೋಲ್ ಮಾಡಿಕೊಡ್ಬೇಕಾಗತ್ತೆ. ಈ ಕಂಟ್ರೋಲ್ ಮಾಡಿಕೊಳ್ಳುವಾಗ ನಮಗೆ ತೊಂದರೆ ಆಗುವಂಥದ್ದೇನು? ಈ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಅನ್ನುವಂಥ ಒಂದು 6 ಇದೆಯಲ್ಲ, ಇದು ಪ್ರಾಣಿಗಳ ಪಾಲಿಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಇದ್ದರೂ ಕೂಡ ನಮ್ಮ ಪಾಲಿಗೆ ನಾವು ಸಂಘಜೀವಿಯಾಗಿರೋದ್ರಿಂದ ಸೋಷಿಯಲ್ ಎನಿಮಲ್ ನಾವು. ಹಾಗಾದರೆ ಈ ಭಯ ನಮ್ಮ ಕಾಮದ ಕಾರಣದಿಂದಾಗಿಯೋ, ಲೋಭದ ಕಾರಣದಿಂದಾಗಿಯೋ, ಮೋಹದ ಕಾರಣದಿಂದಾಗಿಯೋ, ಕ್ರೋಧದ ಕಾರಣದಿಂದಾಗಿಯೋ, ಈ ಎಲ್ಲದರ ಮಿಕ್ಸ್ಚರ್ನಿಂದಾಗಿಯೋ ಇದು ನಮಗೆ ಬರುವಂಥದ್ದು ಏನಾಗುತ್ತೆ, ಅನಿವಾರ್ಯವಾದಂಥ ಸ್ಥಿತಿಯೂ ಆಗುತ್ತೆ. ಕೆಲವು ಸಲ ನಾವು ಪೆರನಾಯ್ ಅಂತ ಏನು ಹೇಳ್ತೀವಿ, ಅಂದರೆ ಇಲ್ಲದೆ ಹೋದದ್ದನ್ನು ಊಹಿಸಿಕೊಳ್ಳುವಂಥದ್ದು. ಆ ಇಲ್ಲದೆ ಹೋದದ್ದನ್ನು ಊಹಿಸಿಕೊಳ್ಳುವಂತಹ ರೀತಿ ಹೇಗೆ? ಈಗ ನಾವು ಹುಣ್ಣಿಮೆ ಅಮಾವಾಸ್ಯೆ ಅಂತ ಹೇಳ್ತೇವೆ. ಹುಣ್ಣಿಮೆ ಅಮಾವಾಸ್ಯೆಗೆ ಒಬ್ಬರಿಗೆ ತೊಂದರೆ ಆಗುತ್ತೆ. ಮೇಷರಾಶಿಯವರಿಗೆ ಹುಣ್ಣಿಮೆ ಅಮಾವಾಸ್ಯೆ ತೊಂದರೆ ಆಗಬಹುದು. ಈ ಭಯ, ಹುಣ್ಣಿಮೆ ಅಮಾವಾಸ್ಯೆ ತೊಂದರೆ ಆಗಬಹುದು ಅಂದರೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಸೇರಿಸಬೇಕಾದ, ವೈದ್ಯರ ಬಳಿ ಹೋಗಬೇಕಾದಂತಹ ಒಂದು ಪ್ರಮಾಣದಲ್ಲಿಯೇ ಮೇಷರಾಶಿಯವರಿಗೆ ತೊಂದರೆ ಆಗತ್ತೆ ಅಂತಲ್ಲ. ಮೇಷರಾಶಿಯವರಿಗೆ ಮಾತ್ರ ಈ ಬುದ್ಧಿಭ್ರಮಣೆಯ ಭಯ ಅಲ್ಲ, ಇದು ಎಲ್ಲರಿಗೂ ಆಗುತ್ತೆ. ಆದರೆ ಮೇಷರಾಶಿಯವರಿಗೆ ಯಾಕಾಗತ್ತೆ ಅಂತಂದರೆ, ಸುಖವನ್ನು ಕೊಡಬೇಕಾದಂತಹ ಚಂದ್ರ ಇವರಿಗೆ ದುರ್ಬಲನಾಗಿದ್ದರೆ ಒಂದು ರೀತಿಯ ಅವ್ಯಕ್ತವಾದಂತಹ ಭಯವನ್ನು ಇವರಿಗೆ ಹುಟ್ಟಿಸ್ತಾನೆ. ಯಾಕೆ ಅಂತಂದರೆ, ಇವರು ಸಿಕ್ಕಾಪಟ್ಟೆ ಒಂದು ರೀತಿಯ ಉಗ್ರವಾದಂತಹ ಸ್ವಭಾವವನ್ನು ಹೊಂದಿರಬಹುದಾದಂಥವರು. ಕುಜನ ಸಂದರ್ಭ ಯಾವುದೋ ಕಾರಣಕ್ಕಾಗಿ ದುರ್ಬಲವಾದಲ್ಲಿ ಆ ಕ್ರೋಧದ ಬೆಂಕಿಯಿಂದ ಉರಿಯಬಹುದಾದಂತಹ ಮೇಷರಾಶಿಯವರು ಏನಾಗ್ತಾರೆ, ಭಯಕ್ಕೆ ಬೀಳ್ತಾರೆ. ಆ ಭಯವನ್ನು ಇನ್ನಿಷ್ಟು ಅವರಲ್ಲಿ ವಿಕಸನಗೊಳಿಸುವಂಥದ್ದೇನು, ಇವರಲ್ಲಿ ಉದ್ದೀಪನವಾಗುವಂತಹ ಬೌದ್ಧಿಕ ಬಲ ಏನಿದೆ, ಈ ಬೌದ್ಧಿಕ ಬಲ ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರದೇ ಆದಂತಹ ಪ್ರಮಾಣದಲ್ಲಿದೆ. ಆದರೆ ಆ ಬೌದ್ಧಿಕ ಬಲ ನಮ್ಮ ದೌರ್ಬಲ್ಯವೂ ಆಗಬಹುದಾದಂತಹದ್ದು ಅನೇಕ ಸಲ ಜರುಗುತ್ತೆ. ಅದು ಮೇಷರಾಶಿಯವರಿಗೆ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ
ಯಾವ ಅಡೆತಡೆಗಳನ್ನು ಜೀವನದಲ್ಲಿ ನಿರೀಕ್ಷಿಸದೆ ತಮ್ಮ ಧೈರ್ಯದ ಮೂಲಕವಾಗಿಯೇ ಎಲ್ಲವನ್ನೂ ನಾವು ಗೆಲ್ತೇವೆ ಅಂತ ತಿಳ್ಕೊಂಡಂತಹ ಆ ಧೈರ್ಯದ ಪರಮ ಧೈರ್ಯದ ಜನ, ಸರಿಯಾಗಿ ಎಲ್ಲವೂ ಹೋದರೆ ಮೇಷರಾಶಿಯವರಂಥ ಧೈರ್ಯದ ವ್ಯಕ್ತಿಗಳು ಯಾರೂ ಇಲ್ಲ. ಯಾಕೆಂದ್ರೆ ಅವರ ಆ ಕೆಮಿಸ್ಟ್ರಿ ಅದು ಧೈರ್ಯ ಮತ್ತು ಖಡಕ್ಕಾದ ಮಾತು ಎಲ್ಲಿ ಹಾಗಾದ್ರೆ ಸೋಲತ್ತೆ? ಬೌದ್ಧಿಕವಾದಂತಹ ಒಂದು ರೀತಿ ನೀತಿಗಳು ಒಂದು ಲಿಮಿಟನ್ನು ಜಾರಿದಾಗ ಬೌದ್ಧಿಕ ಮಟ್ಟ ಒಂದು ಹಂತದಲ್ಲಿ ಕಡಿಮೆ ಆದರೂ ಕಷ್ಟ ಆಗುತ್ತೆ, ಜಾಸ್ತಿ ಆದರೂ ಕಷ್ಟ ಆಗುತ್ತೆ. ಜಾಸ್ತಿ ಆದವ್ರು ಏನು ಮಾಡ್ತಾರೆ, ಆಹಾರವನ್ನೇ ಕೆಲವು ಸಲ ವಿಷ ಅನ್ನೋದಾಗಿ ಗ್ರಹಿಸ್ತಾರೆ. ಈಗ ನಾವು ಏನು ಈಗ ಸೌಂದರ್ಯದ ಬಗೆಗಿನ ಅಪೇಕ್ಷಿತರು ಏನು ಮಾಡ್ತಾರೆ, ಈಗ ನಾವು ಹುಡುಗಿಯರನ್ನೇ ತಗೊಂಡ್ರೆ ಝೀರೋ ಫಿಗರ್ ಅಂತ ಏನು ಹೇಳ್ತಾರೆ, ಆ ಝೀರೋ ಫಿಗರಿಗಾಗಿ ಅವರು ಒದ್ದಾಡ್ತಾ ಇರ್ತಾರೆ. ಆ ಒದ್ದಾಡುವ ಸಂದರ್ಭದಲ್ಲಿ ಝೀರೋ ಫಿಗರಿಗಾಗಿ ಅವಶ್ಯಕವಾದಂಥ ನ್ಯೂಟ್ರಿಯೆಂಟ್ಸ್ ಅನ್ನು ಅವರು ಕಳ್ಕೊಳ್ಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ನಾವು ಅತ್ಯದ್ಭುತವಾದಂತಹ ಆ ಒಂದು ಫಿಗರನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ತಪ್ಪು. ಆ ತಪ್ಪು ಅನ್ನುವಂಥದ್ದು ಅಲ್ಲ, ಅದನ್ನು ನಾವು ಮಾಡಲೇಬೇಕಾಗ್ತದೆ. ಆಗ ಮಾಡುವಾಗ ನಮ್ಮ ಆಹಾರಗಳ ಬಗೆಗಾಗಿನ ನಿಷೇಧವನ್ನು ನಾವೇ ಹೇರಿಕೊಳ್ಳುವಂಥದ್ದಕ್ಕೆ ಹೋಗ್ತೇವೆ. ಇದನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವಂತಹ ಒಂದು ರೀತಿಯ ಭಯವನ್ನು ಬುಧ ಅವರಲ್ಲಿ ಉಂಟು ಮಾಡ್ತಾ ಇರ್ತಾನೆ. ಇದು ಬರೇ ಹುಡುಗಿಯರ ಬಗ್ಗೆ ಅಂತ ನಾನು ಮಾತ್ರ ಹೇಳೋದಲ್ಲ, ಇದು ಹುಡುಗರ ಬಗೆಗಾಗಿಯೂ ಪುರುಷರ ಬಗೆಗಾಗಿಯೂ ಅಥವಾ ಇದೇ ಮೇಷರಾಶಿಯ ಯಾವುದೇ ರೀತಿಯ ಒಬ್ಬ ಮೇಧಾವಿ ರಾಜಕಾರಣಿ ಆಗಲಿ ಅವನಿಗೂ ಕೂಡ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವ ಬಗೆ ಏನು ಅನ್ನುವಂಥದ್ದನ್ನು ಸಹಜವಾದಂಥ ರೀತಿಯಲ್ಲಿ ತನ್ನ ಬೌದ್ಧಿಕ ಮಟ್ಟವನ್ನು ಆತ ಪ್ರದರ್ಶಿಸ್ತಾನೆ ಅಂತಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆದರೆ ತನ್ನಲ್ಲಿರುವಂತಹ ಬೌದ್ಧಿಕ ಮಟ್ಟದ ಆ ಒಂದು ಎತ್ತರವಾದಂತಹ ಒಂದು ವಿಚಾರ ಏನಿರುತ್ತೆ, ಅದು ಬರೀ ರಾಜಕಾರಣಿಗಳು ಅಂತಲ್ಲ, ಎಲ್ಲ ಹಂತದ ಜನರಲ್ಲಿಯೂ ನಾನು ಹೇಳ್ತಾ ಇದ್ದೇನೆ. ನನ್ನ ಎದುರಾಳಿಯನ್ನು ನಾನು ಡಿಫಂಕ್ ಮಾಡಬೇಕಾದ್ರೆ, ಅಂದರೆ ಅವನು ನನ್ನ ವಿರುದ್ಧವಾಗಿ ಏನನ್ನೂ ಮಾಡದೇ ಹೋದ ಹಾಗೆ ಅವನನ್ನು ತಡೆಯುವುದಕ್ಕೆ ನಾನು ಯಾವೆಲ್ಲ ಬಲವನ್ನು ಪ್ರಯೋಗಿಸಬಹುದು, ಬಲ ಅಂದರೆ ಬೌದ್ಧಿಕ ಬಲ, ಆಗ ಅವನೇನನ್ನು ಮಾಡಬಹುದು ಅಂತ ಮುಂಚಿತವಾಗಿಯೇ ಊಹಿಸಿಕೊಂಡು ತಮ್ಮ ನಿಜವಾದ ಬಲವನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗದೆ ಜೀವನದಲ್ಲಿ ಸೋಲುವಂತಹ ಕೆಲವು ದುರ್ಭರ ಘಟನೆಗಳನ್ನು ಇವರು ಎದುರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರುತ್ತೆ. ಆಗ ಇಂತಹ ಘಟನೆಗಳು ಹೇಗೆ ಸಾಧ್ಯವಾಗುತ್ತೆ? ಇವರ ಪಾಲಿನ ಬುಧನೋ ಅಥವಾ ಚಂದ್ರನೋ ಬಹಳ ದುರ್ಬಲವಾಗಿ ಇವರ ಜಾತಕದಲ್ಲಿದ್ದಾಗ, ಬೆಂಕಿಯ ರೀತಿಯಲ್ಲಿ ಉರಿಯುತ್ತಿರುವಂತಹ ಮಂಗಳನ ಆ ಒಂದು ವರ್ಚಸ್ಸನ್ನು ಮೇಲೇರಿಸಬೇಕಾದಂತಹ ಮಂಗಳನ ಶಕ್ತಿ ಇರುತ್ತೆ. ಆದರೆ ಬುಧನ ದೌರ್ಬಲ್ಯವೋ ಚಂದ್ರನ ದೌರ್ಬಲ್ಯವೋ ಉಂಟಾದಾಗ ಇವರು ಏನಾಗ್ತಾರೆ, ಎಷ್ಟೇ ರೀತಿಯ ಆ ವರ್ಚಸ್ಸಿನ ಸಂದರ್ಭದ, ಅಂದರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಮುನ್ನುಗ್ತೇನೆ ಅಂತ ಹೇಳಿದ್ರು ಕೂಡ ಇವರನ್ನು ಮೀರಿ ನಿಲ್ಲುವಂತಹ ಒಂದು ಶಕ್ತಿಯನ್ನು ಎದುರಾಳಿ ತೋರಿಸ್ಬಿಡ್ತಾನೆ. ಆ ಒಂದು ಎದುರಾಳಿಯ ಒಂದು ಏಟು ಒಂದು ಸಲಕ್ಕೆ ಬಿತ್ತು ಅಂತಾದರೆ ಮುಂದೆ ಏನಾಗ್ತಾರೆ ಇವರು, ಮುಂದೆ ಮತ್ತೆ ತಾನು ಎದ್ದು ನಿಲ್ಲಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕಳ್ಕೊಳ್ತಾರೆ. ಆ ಶಕ್ತಿ ಯಾಕೆ ಕಳ್ಕೊಳ್ತಾರೆ ಅಂತಂದರೆ, ವಿಚಿತ್ರವಾದ ಭಯದ ಆವರಣಗಳನ್ನು ಬುಧ ತುಂಬುತ್ತಾ ಹೋಗ್ತಾನೆ. ಆ ಬುಧ ತುಂಬುತ್ತಾ ಇರುವಂತಹ ಸಂದರ್ಭದಲ್ಲಿ ಚಂದ್ರ ಇವರಿಗೆ ಒಳ್ಳೆಯವನಾದರೂ ಕೂಡ ಚಂದ್ರನೂ ದುರ್ಬಲನಾಗಿರೋದ್ರಿಂದ ಈ ರೀತಿಯಲ್ಲಿ ಮತ್ತೆ ಮೇಲೆದ್ದು ನಿಲ್ಲಬಹುದು. ಈಗ ನಾವು ಅನೇಕ ಇತಿಹಾಸಗಳಲ್ಲಿ ಕೇಳ್ತೇವೆ, 10 ಸಲ ಸೋತು ಹೋದರು, 18 ಸಲ ಸೋತು ಹೋದರು, ನಮ್ಮ ವೈರಿಗಳು ಮತ್ತೆ ಮತ್ತೆ ನಮ್ಮನ್ನು ಅಟ್ಯಾಕ್ ಮಾಡಿ ಏನು ಮಾಡ್ತಾರೆ, ಕೊನೆಯದಾದಂಥ ಒಂದು ಗೆಲುವನ್ನು ಸಾಧಿಸ್ತಾರೆ. ಹಾಗಾದರೆ ಆ ಗೆಲುವನ್ನು ಹೇಗೆ ಸಾಧಿಸ್ತಾರೆ? ಯಾಕೆಂದರೆ ಅವರಲ್ಲಿ ಮತ್ತೆ ಮತ್ತೆ ಹೋರಾಡು ಹೇಳುವಂಥ ಒಂದು ಯಾವುದೋ ಒಂದು ಸ್ನಿಗ್ಧವಾದಂತಹ ಬೌದ್ಧಿಕತೆ ಅಥವಾ ಯಾವುದೋ ಒಂದು ಆ ಒಂದು ಮನಸ್ಸಿನ ಪ್ರಜ್ಞೆ ಅವರನ್ನು ಎಬ್ಬಿಸ್ತಾ ಇರುತ್ತೆ. ಆ ಪ್ರಜ್ಞೆ ಎಬ್ಬಿಸದೆ ಹೋದರೆ ಒಂದು ಹೊಡೆತವನ್ನೇ ಜೋರಾಗಿ ತಿಂದಾಗ ಮತ್ತೊಮ್ಮೆ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಆ ಒಂದು ಧೈರ್ಯ ಅವರಿಗೆ ಸಾಕಾಗೋದಿಲ್ಲ. ಹಾಗಾಗಿ ಮೇಷರಾಶಿಯವರ ತೊಂದರೆ ಏನು, ಚಂದ್ರನ ಮೂಲಕವಾಗಿ ಬುಧನ ಮೂಲಕವಾಗಿ ಧೈರ್ಯಕ್ಕೆ ಸಂಬಂಧಿಸಿದಂಥ ವಿಚಾರ ಸಫರ್ ಆಗ್ತಾ ಇರುತ್ತೆ. ಚಂದ್ರನ ಮೂಲಕವಾಗಿಯೂ ಬುಧನ ಮೂಲಕವಾಗಿಯೂ ಚೆನ್ನಾಗಿಯೇ ಇರಬಹುದಾದ, ಚೆನ್ನಾಗಿಯೇ ಇರದೇ ಹೋದರೂ ಕೂಡ ಇವರ ಜಾತಕದ ಮಂಗಳ ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಆ ಸ್ಥಳದ ಒಂದು ಶಕ್ತಿಯನ್ನು ತುಂಬಿಕೊಡುವಂತಹ ದೊಡ್ಡ ಫ್ಯೂಯಲ್ ಆಗ್ತಾನೆ. ಅಂದರೆ ಸೋತರು ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ ಅನ್ನುವಂಥದ್ದನ್ನು ಆತ ಸೃಷ್ಟಿಸಿ ಕೊಡ್ತಾನೆ ಆ ಶಕ್ತಿಯನ್ನು. ಆದರೆ ಚಂದ್ರ ಮತ್ತು ಬುಧರು ದುರ್ಬಲರಾದಾಗ ಈ ಒಂದು ಮೇಷರಾಶಿಯ ಜನರಿಗೆ ಅವ್ಯಕ್ತವಾದಂಥ ಯಾವುದೋ ಭಯ ಅಂದರೆ ಏನು, ನನ್ನ ಎದುರಾಳಿ ನನ್ನನ್ನು ಬಹಳ ರೀತಿಯಲ್ಲಿ ಹಿಂಸಿಸಬಹುದಾದದ್ದಕ್ಕೆ ಕಾರಣ ಇದ್ದಿರಬಹುದು. ಆ ಕಾರಣದ ಯೋಚನೆ ಅವರು ಏನು ಮಾಡುತ್ತೆ, ಒಂದು ರೀತಿಯ
ಬೇಕಿರದ ಮಾರ್ಗವನ್ನು ಹುಡುಕಿಕೊಂಡು ಆ ಮಾರ್ಗಕ್ಕಾಗಿ ಕಾಲಿಟ್ಟಾಗ ಅದು ಸರ್ವಪತನಕ್ಕೆ ಕಾರಣವಾಗುವಂತಹ ಒಂದು ವಿಶೇಷವನ್ನು, ಅದು ವಿಶೇಷ ಅಲ್ಲ, ಅದು ವಿಶೇಷ ಅಂದರೆ ನಾನು ಹೇಳ್ತಾ ಇರುವಂಥದ್ದು ವಿಶೇಷವಾದ ಸೋಲನ್ನು ಉಂಟು ಮಾಡಬಹುದು. ಹಾಗಾಗಿ ಚಂದ್ರನ ಬಗೆಗೂ ಬುಧನ ಬಗೆಗೂ ವಿಶೇಷವಾದಂಥ ಒಂದು ಹಾಗಾದರೆ ಆ ಶಕ್ತಿಯನ್ನು ಹೇಗೆ ಪಡೆದುಕೊಳ್ಳುವಂಥದ್ದು ಅಂತಾದರೆ, ಹಾಗಾದರೆ ಬುಧ ಮತ್ತು ಚಂದ್ರ ಎಲ್ಲ ರೀತಿಯಲ್ಲೂ ಸರ್ವಾಂಗೀಣವಾದಂತಹ ಒಂದು ಕುಸಿತವನ್ನು ಕಾಣಿಸ್ತಾರೆ ಹೇಳಾದರೆ, ಕಾಪಾಡುವಂಥವ್ರು ಯಾರು ಧೈರ್ಯದ ವಿಚಾರದಲ್ಲಿ ಅಂದರೆ ಇವರಿಗೆ ಒಳಿತನ್ನು ತರಬಹುದಾದಂಥ ಗುರು ಹೇಗೆ ಇದ್ದಾನೆ ಅನ್ನುವಂಥದ್ದನ್ನು ಗ್ರಹಿಸಬೇಕಾಗತ್ತೆ. ಆ ಗುರುವಿನ ಬೆಂಬಲ, ಅದಕ್ಕೆ ನೋಡಿ ಗುರು ಬಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಯಾವಾಗಲೂ ಒಳಿತಿನ ಒಂದು ದೊಡ್ಡ ಒಂದು ಬುತ್ತಿಯ ಗಂಟಾಗಿ ಇವರ ಪಾಲಿಗೆ ನೆರಳಾಗಿ ಬರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಹೊಂದಿಸ್ಕೊಂಡು ಈ ರಾಶಿಯವರು ಧೈರ್ಯದ ಬಗೆಗಾಗಿ ಮಾಡಬೇಕಾದಂಥದ್ದು, ಭಯವನ್ನು ನಿವಾರಿಸಿಕೊಳ್ಳಿಕ್ಕೆ ಬೇಕಾದಂಥದ್ದು ಏನು ಅಂದರೆ, ಸಹಜವಾಗಿಯೇ ಉದ್ರೇಕಕ್ಕೆ ಅಥವಾ ಸಿಟ್ಟಿಗೆ ಎದ್ದೇಳಬಹುದಾದಂಥ ಗುಣವನ್ನು ಹೊಂದಿದಂಥ, ಅಥವಾ ಯಾವುದೇ ಸಂದರ್ಭದಲ್ಲೂ ಯಾವ ಸಿಟ್ಟನ್ನು ತೋರಿಸಲಿಕ್ಕೆ ಅಸಾಧ್ಯವಾದಂಥ ಶಾಂತ ಗುಣವನ್ನು ಹೊಂದಿದಂಥವರು ಇನ್ನೊಂದು ರೀತಿಯಲ್ಲೂ ಎದ್ದು ನಿಲ್ಲುತ್ತೇನೆ, ಒಂದರ ವಿರುದ್ಧ ಸೆಟೆದು ನಿಲ್ತೇನೆ ಹೇಳುವಂಥದ್ದು, ಎಷ್ಟು ಸೆಟೆದು ನಿಲ್ಲಬೇಕು ಅನ್ನುವಂಥದ್ದನ್ನು ಈ ಒಂದು ಗೇಜನ್ನು, ಈ ಒಂದು ಅಳತೆಯನ್ನು ಇವರು ಸಂಪಾದಿಸ್ಕೊಂಡ್ರೆ ಯಾವ ಬುಧನ ದೌರ್ಬಲ್ಯವು, ಯಾವ ಮತ್ತು ಚಂದ್ರನ ದೌರ್ಬಲ್ಯವು ಕೂಡ ಇವರನ್ನು ಕಾಡೋದಿಲ್ಲ. ಆದರೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ತಮ್ಮನ್ನು ತಾವೇ ರಿಪೇರಿ ಮಾಡಿಕೊಡುವಂಥ ಅಂಶಗಳನ್ನು ಗಮನಿಸ್ತಾ ಹೋದರೆ ಪತನಕ್ಕೆ ಬೇಕಾದಂತಹ ಒಂದು ಉರುವಲವನ್ನು ಈ ರೀತಿಯಲ್ಲಿ ಭಯ ಇವರಿಗೆ ಏನು ಮಾಡುತ್ತೆ, ದೊಡ್ಡ ರೀತಿಯ ಕೊರಳಿನ ಉರುಳನ್ನಾಗಿ ಮಾಡಿಸಿ ಇವರನ್ನು ಬೀಳಿಸುತ್ತೆ. ಮೇಷರಾಶಿಯವರು ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರೆ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.